ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಸ್ತೆ ಅವ್ಯವಸ್ಥೆಯಿಂದ ದಿನನಿತ್ಯ ಶಾಲಾ ಮಕ್ಕಳು ಪರದಾಟ ಮಾಡುವಂತಹ ಪರಿಸ್ಥಿತಿ ಬಂದೊದಗಿದೆ. ದಾಂಡೇಲಿಯಲ್ಲಿ ರಸ್ತೆ ಅವ್ಯವಸ್ಥೆ ಶಾಲಾ ಮಕ್ಕಳಿಗೆ ಸಂಕಷ್ಟ ತಂದೊಡ್ಡಿದೆ. ಸಂಪೂರ್ಣ ಹದಗೆಟ್ಟಿರುವ ರೋಟರಿ ಶಾಲೆಯ ಸಮೀಪ ಈ ಒಂದು ರಸ್ತೆ ಅವ್ಯವಸ್ಥೆ ಆಗಿದೆ. ದಾಂಡೇಲಿಯಲ್ಲಿ ರಸ್ತೆ ಅವ್ಯವಸ್ಥೆಯಿಂದ ಶಾಲಾ ಮಕ್ಕಳಿಗೆ ಸಂಕಷ್ಟ ಆಗಿದೆ. ಸಂಪೂರ್ಣ ಹದಗೆಟ್ಟಿರುವ ರೋಟರಿ ಶಾಲೆ ಸಮೀಪದ ರಸ್ತೆ, ಆ ಒಂದು ರಸ್ತೆಯಲ್ಲೇ ಮಕ್ಕಳು ಓಡಾಡುವಂತಹ ಪರಿಸ್ಥಿತಿ ಇದೆ. ಪ್ರತಿನಿತ್ಯ ಶಾಲಾ ಮಕ್ಕಳು ಹಾಗೂ ಪೋಷಕರಿಗೆ ತೀವ್ರ ತೊಂದರೆ ಆಗ್ತಿದೆ. ಇದರಿಂದಾಗಿ ರಸ್ತೆ ಗುಂಡಿಗಳಿಂದ ದ್ವಿಚಕ್ರ ವಾಹನ ಸವಾರರಿಗೂ ಅಪಾಯ ಆಗ್ತಾ ಇದೆ. ರಸ್ತೆ ಬಿಟ್ಟು ಗಟಾರದ ಮೇಲಿಂದ ಸಾಗ್ತಾ ಇದ್ದಾರೆ ಶಾಲಾ ಮಕ್ಕಳು. ಮಕ್ಕಳ ಸುರಕ್ಷತೆ ಬಗ್ಗೆ ಆತಂಕ ವ್ಯಕ್ತ ಆಗ್ತಿದೆ. ಈಗ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ರಸ್ತೆ ದುರಸ್ತಿ ಮಾಡುವಂತೆ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ನಾವು ದೃಶ್ಯದಲ್ಲೂ ನೋಡ್ತಾ ಇದ್ದೀವಿ ಹೇಗಿದೆ ಅಂತ ಹೇಳಿ ರಸ್ತೆ ಪರಿಸ್ಥಿತಿ. ಶಾಲೆಗೆ ಹೋಗುವಂತಹ ರಸ್ತೆ ಇದು. ಆ ಒಂದು ರಸ್ತೆ ಅಷ್ಟು ಹದಗೆಟ್ಟಿದೆ. ಆ ಅವ್ಯವಸ್ಥೆಯಿಂದ ಮಕ್ಕಳು ಆ ಒಂದು ರಸ್ತೆಯಲ್ಲಿ ಓಡಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಇನ್ನು ರಸ್ತೆ ಮೇಲೆ ಓಡಾಡೋಕೆ ಆಗದೆ ಪಕ್ಕದಲ್ಲಿರುವಂತಹ ಚರಂಡಿ ಕಟ್ಟೆಗಳ ಮೇಲೆ ಓಡಾಡುವಂತಹ ಪರಿಸ್ಥಿತಿ ಇದೆ. ಇನ್ನು ಪೋಷಕರು ಕೂಡ ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಹೋಗೋಕ್ಕಾಗಿರ್ಬೋದು, ಒಟ್ಟು ವಾಹನ ಹೋಗೋಕೆ ಆ ರಸ್ತೆಯಲ್ಲಿ ಆಗಲ್ಲ, ಅಂತಹ ಪರಿಸ್ಥಿತಿ ಆಗಿದೆ. ಹಾಗಾಗಿ ಕೂಡಲೇ ದುರಸ್ತಿ ಮಾಡಿ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡೈಲಿ ಬರ್ತಾ ಇದ್ದೀವಿ. ಡೈಲಿ ಬರ್ತಾ ಇದ್ರೆ ನೀರು ಬಂದರೆ ಅಪೋಸಿಟ್ ಸ್ಕೂಲ್ ಹುಡುಗರಿಗೆಲ್ಲ ಬಟ್ಟೆ ಎಲ್ಲ ಸಿಗ್ತದೆ ನೀರು ಗಾಡಿ. ಅದು ಕಾರ್ ಬಂದರೆ ಅಪೋಸಿಟ್ ಬರೋದಿಲ್ಲ. ಒಂದು ಗಾಡಿ ಬಂದಂದ್ರೆ ಒಂದು ಗಾಡಿ ಹೋಗೋಕೆ ಬರೋದಿಲ್ಲ. ಡೈಲಿ ಇದೆ ಒಂದು ವರ್ಷ 2 ವರ್ಷ ಆಯ್ತು ಇದು ಈ ಥರ ಕಂಟಿನ್ಯೂ ಇದೇ ಥರ ಇದೆ. ಸ್ವಲ್ಪ ಅಧಿಕಾರಿಗಳು ಹೇಳಿ ನೀವೇ ಸ್ವಲ್ಪ ಸರಿಪಡಿಸ್ತೀವಿ ಸರ್. ಇದು ಮಕ್ಕಳ ಮೈ ಮೇಲೆ ಎಲ್ಲ ಹಾರ್ತಾ ಇದೆ. ಹೌದು, ಮಕ್ಕಳ ಮೇಲೆ ದಾಂಡೇಲಿಯ ಅಧಿಕಾರಿಗಳಿಗೆ ಸುಮಾರು ಒಂದು 4-5 ತಿಂಗಳ ಮ್ಯಾಗ ಆಯ್ತು ಈಗ ರೋಡ್ ಆಗಿ. ಸುಮಾರು ನೋಡ್ರಿ ಇದು ಬರುವಂತ ಸ್ಕೂಲಿಗೆ ಸುಮಾರು 1,000 ಮಕ್ಕಳು ಬರ್ತಾರೆ. ಇಲ್ಲಿ ಕಾಲೇಜ್ ಹುಡುಗರು ಬರ್ತಾರೆ. ಆಮೇಲೆ ಇಲ್ಲಿ ನೋಡಿದ್ರೆ ಪಶು ಆಸ್ಪತ್ರೆ ಇದೆ, ಆಜು ಬಾಜು ಮತ್ತೆ ಇಲ್ಲಿ ಮರಾಠ ಸಮಾಜ ಇದೆ. ಈಗ ಈ ರೋಡ್ಲೆ ನಾವು ಅಡ್ಡಾಡೋದು ಅಂತಂದ್ರೆ ಸರಿ ಆಗೋದಿಲ್ಲ ಅನ್ಸುತ್ತೆ ನಮ್ಗೆ. ಯಾಕಂದ್ರೆ ಈಗ ಮಕ್ಕಳು ಬರ್ತಾರೆ, ಒಂದ್ ಸೈಡಿಂದ ಹೋಗ್ತಾರೆ, ಹೌದಾ? ಇಲ್ಲಿ ನೀರ್ ಬಂದ್ರೆ ನೀರ್ ಸಿಡಿತಾವ ಅಂತ ಹೇಳಿ ಅಲ್ಲಿ ಗಟರ್ ಮ್ಯಾಗ ಹೋಗ್ತಾರೆ. ಗಟರ್ ಮ್ಯಾಗಿಂದ ಎಲ್ಲಿ ತಗ್ ಬಿದ್ರೆ ಯಾರು ಹಾನಿ ಆಗ್ತಾರೆ? ದಯಮಾಡಿ ಬೈಕ್ ತಗೊಂಡಿಬ್ರು ಮಕ್ಕಳು ಕರ್ಕೊಂಡ್ ಬರತ್ತಿದ್ರ ಎಲ್ಲ ರಾಡಿ ಒಳಗೆ ಟೈರ್ ಸಿಕ್ಕಂತ ಒಳಗಡೆ ಹಾಗೆ